ಉತ್ಖನನ ಜಾಗದಲ್ಲಿ ಏನಾಗ್ತಿದೆ? ಒಂದು ಕಡೆ ಪೊಲೀಸ್ ದಾಖಲೆಗಳಿಲ್ಲ ಅನ್ನುವಂತಹ ಮಹತ್ವದ ಸುದ್ದಿ ಸಾಕಷ್ಟು ಕಡೆ ಹರಿದಾಡ್ತು, ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಯಿತು. ಹೌದು. ಇನ್ನೊಂದು ಕಡೆ ಶಿರ್ಸಿ ರೂರಲ್ SI ಮಂಜುನಾಥ್ ಗೌಡ್ರು ಸಾಕ್ಷಿದಾರ ಭೀಮನನ್ನು ಬೆದರಿಸಿದ್ರು, ಕ್ಲೋಸ್ಡ್ ಡೋರಲ್ಲಿ ಆತನ ವಿಡಿಯೋ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ಆನಂತರದಲ್ಲಿ ಅವರು SIT ಟೀಮ್ಗೆ ಸಿಗದಂತೆ ತಪ್ಪಿಸಿಕೊಂಡು ಹೋದ್ರು ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ SITಗೂ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಎರಡೂ ಕಡೆ ದೂರು ದಾಖಲಾಗಿದೆ. ಒಂದು ಬಹುದೊಡ್ಡ ಆರೋಪ ಈಗ SIT ಟೀಮ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ SI ಒಬ್ಬರ ಮೇಲಿದೆ. ಸರ್ಕಾರ ಈ ಬಗ್ಗೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂತಹ ಪ್ರಯತ್ನಗಳಾಗ್ತಿದೆ ಅನ್ನೋದಕ್ಕೆ ಪೂರಕವಾದಂತಹ ಒಂದು ಸಾಕ್ಷಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರನ್ನು SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿ ಮಾಡಿ ಸುದೀರ್ಘ 1 ಗಂಟೆಗಳ ಕಾಲ ಮಹತ್ವದ ಚರ್ಚೆ ನಡೆಸಿ ಬಂದರು. ಏನೋ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದಕ್ಕೆ ಇದು ಬಹುಮುಖ್ಯವಾದಂತಹ ಒಂದು ಸಾಕ್ಷಿ. ಮತ್ತೊಂದು ಕಡೆ ಉತ್ಖನನದ ಜಾಗಕ್ಕೆ ಯಾಕೆ ಈ ಭೀಮನನ್ನು ಕರ್ಕೊಂಡು ಹೋಗ್ತಿದ್ದಂತಹ ಮಂಜುನಾಥ್ ಗೌಡ್ರೇನಿದ್ರು SI ಅವ್ರ ಬಗ್ಗೆ ಈಗ ಆರೋಪ ಇದೆ. ಅವರು ಈಗ ಕಾಣಿಸ್ತಿಲ್ಲ. 2 ಲೆಕ್ಕ ಇರುತ್ತೆ. ಒಂದು SIT ಟೀಮ್ನಿಂದ ಅವರನ್ನು ಹೊರಗಿಟ್ಟಿರಬಹುದು, ಅಥವಾ ಅವರು ಮಿಸ್ ಆಗಿದ್ದಾರೆ, ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಒಂದು ಆರೋಪ ಏನಿದೆ, ಅಪವಾದ ಏನಿದೆ, ಅದು ನಿಜ ಇದ್ದಿರಬಹುದು. ಈ ಎರಡಲ್ಲದೆ ಇಷ್ಟು ದಿನ ಎಲ್ಲ ಕಡೆ ಕಾಣಿಸ್ತಿದ್ದಂತಹ ಮಂಜುನಾಥ್ ಗೌಡ್ರು ಈಗ ಕಾಣಿಸ್ತಿಲ್ಲ ಅಂದರೆ ಏನರ್ಥ? ಈಗ SIT ತನಿಖಾಧಿಕಾರಿಗಳ ಬಗ್ಗೆ ಜನರಲ್ಲಿ ಒಂದು ಅನುಮಾನ ಮೂಡುತ್ತೆ. ಆ ಕಾರಣಕ್ಕೋಸ್ಕರನೇ ಆ ಅನುಮಾನವನ್ನು ಹೋಗಲಾಡಿಸಲು 4 ವಕೀಲರಿಗೆ ಅಲ್ಲಿ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ SIT ಟೀಮ್. ನೋಡಿ, ಅನುಚೇತ್ ಅವರಿದಾರಲ್ಲ ಅಧಿಕಾರಿ, ಯಾಕೆ ಅನುಚೇತ್ ಅವರಂತಹ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಎಲ್ಲ ಕಡೆ ಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ ಇದೆ ನೋಡಿ. 4 ಜನ ವಕೀಲರು ಬಂದು ನೋಡ್ಕೊಂಡು ಹೋಗುವ ಮೂಲಕ ಇಲ್ಲಪ್ಪ ಇಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೀತಿದೆ ಅನ್ನೋದಕ್ಕೆ ಒಂದು ಪುರಾವೆಯನ್ನು ಒದಗಿಸಿ ಕೊಟ್ಟಿದ್ದಾರೆ. ಹಾಗಿದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರನ್ನು ಯಾಕೆ ಮೊಹಂತಿಯವರು ಭೇಟಿ ಮಾಡಿದ್ರು? ಒಂದು ಕಡೆ ಮಂಜುನಾಥ್ ಗೌಡ್ರ ಆರೋಪ ಏನು ಬಂತು? ದಾಖಲೆಗಳೇ ಇಲ್ಲ, ಎಲ್ಲ ದಾಖಲೆಗಳನ್ನು ಅಳಿಸಿ ಹಾಕಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಮತ್ತೊಂದು ಕಡೆ ಏನಿದೆ. ಇವೆಲ್ಲದರ ಮಧ್ಯೆ ಒಂದು ಇಂಗ್ಲಿಷ್ ವೆಬ್ಸೈಟ್ BLR ಪೋಸ್ಟ್ ಅನ್ನುವಂಥದ್ದು ಮಹತ್ವದ ಸಂಗತಿಯನ್ನು ಹೇಳಿದೆ. ಯಾಕಂದರೆ ಎಲ್ಲ ಕಡೆ ಗ್ರೀನ್ ಟೆಂಟನ್ನು ಹಾಕ್ಕೊಂಡಿದ್ದಾರೆ, ಒಳಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಅಧಿಕೃತವಾಗಿ SIT ಟೀಮ್ ಇಷ್ಟು ಅಸ್ಥಿಪಂಜರಗಳು ಸಿಕ್ಕಿವೆ ಅನ್ನೋದನ್ನು ಇದುವರೆಗೂ ಹೇಳೇ ಇಲ್ಲ. ಆದರೆ BLR ಪೋಸ್ಟ್ ಏನಿದೆ ವೆಬ್ಸೈಟ್, ಅದು ಹಲವು ಸಂದರ್ಭಗಳಲ್ಲಿ ಹೇಳಿದಂತಹ ಕೊಟ್ಟಂತಹ ವರದಿ ನಿಜವಾಗಿದೆ ಧರ್ಮಸ್ಥಳದ ವಿಚಾರವಾಗಿ. ಈಗ ಆ 100 ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ. ಆ ಹೆಣ್ಣು ಮಕ್ಕಳು ವಿಲ ಒದ್ದಾಡಿ ಬದುಕಿದ್ದಾಗಲೇ ನರಕ ನೋಡಿ ಪ್ರಾಣ ಬಿಟ್ಟರು. ಆ ಆತ್ಮಗಳಿಗೆ ಶಾಂತಿ ಸಿಗಬೇಕು, ನ್ಯಾಯ ಸಿಗಬೇಕು ಅಂತ ಭೀಮ ಬಂದು ಏನು ಒಂದು ಸಾಕ್ಷಿದಾರನಾಗಿ ಆತ್ಮಾಹುತಿ ಭಾಂಬರಾಗಿ, ಇಲ್ಲಪ್ಪ ನಾನು ಸುಳ್ಳು ಹೇಳಿದ್ರೆ ನನಗೆ ಶಿಕ್ಷಣ ಕೊಡಿ ಅನ್ನೋ ಅಷ್ಟರ ಮಟ್ಟಿಗೆ ಬರ್ಕೊಟ್ಟು ಕೋರ್ಟ್ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿರುವಂತಹ ಭೀಮ ಎಲ್ಲಕ್ಕೂ ಸಜ್ಜಾಗಿ ನಿಂತಿರುವಂತಹ ಸಂದರ್ಭದಲ್ಲಿ ಏನಾಗ್ತಿದೆ ಬಹುಪಾಲು ಜನರಿಗೆ ಗೊತ್ತಾಗ್ತಿಲ್ಲ. ಆದರೆ ಈ BLR ಪೋಸ್ಟ್ ಒಂದು ಸ್ಪಷ್ಟವಾಗಿ ಹೇಳಿದೆ, ಅಸ್ಥಿಪಂಜರ ಒಂದಲ್ಲ ಸಿಕ್ಕಿರುವಂಥದ್ದು, 4 ಅಸ್ಥಿಪಂಜರಗಳು ಸಿಕ್ಕಿವೆ. ಆದರೆ ಇದು ಅಧಿಕೃತ ಅಲ್ಲ. SIT ಇದನ್ನು ಅಧಿಕೃತವಾಗಿ ಹೇಳಿಲ್ಲ. ಆದರೆ ನಮಗೆ ಸಿಕ್ಕಿರುವಂತಹ ಮೂಲಗಳ ಪ್ರಕಾರ, BLR ಪೋಸ್ಟ್ ಹೇಳಿರೋ ಪ್ರಕಾರ 4 ಅಸ್ಥಿಪಂಜರಗಳು ಸಿಕ್ಕಿವೆ. ಅಸ್ಥಿಪಂಜರ ಅಂದರೆ ಇಡೀ 4 ಶವಗಳ ಅಸ್ಥಿಪಂಜರಗಳು ಸಿಕ್ಕಿವೆ ಅನ್ನುವಂಥದ್ದನ್ನು BLR ಪೋಸ್ಟ್ ಹೇಳಿದೆ. ಇದಕ್ಕಿಂತಲೂ ಮಿಗಿಲಾಗಿ ಏನು 6ನೇ ಒಂದು ಪಾಯಿಂಟ್ನಲ್ಲಿ ಒಂದು ಪೂರ್ತಿ ಅಸ್ಥಿಪಂಜರ ಸಿಕ್ಕಿತ್ತು, ಅದನ್ನು ಮಣಿಪಾಲ ಆಸ್ಪತ್ರೆಗೆ ಕಳಿಸಿದ್ರು, ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ. ಅಲ್ಲಿನ ಮಹತ್ವದ ವರದಿ ಕೂಡ ಬಂದ ಸಂದರ್ಭದಲ್ಲಿ ಮೊಹಂತಿಯವರು ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ, ಯಾಕಂದರೆ ಧರ್ಮಸ್ಥಳದ ಏನು ಪ್ರಕರಣದ್ದು ತನಿಖೆ ನಡೀತಿದೆ, SIT ತನಿಖೆ, ಇಬ್ಬರಿಗೆ ಮಹತ್ವದ ವರದಿ ಹೋಗುತ್ತೆ ಡೈಲಿ. ಒಂದು ಗೃಹ ಸಚಿವರು, ಮತ್ತೊಂದು ಮುಖ್ಯಮಂತ್ರಿಗಳು ಖುದ್ದಾಗಿ ಪ್ರತಿದಿನವೂ ಕೂಡ ಧರ್ಮಸ್ಥಳದ ರಿಪೋರ್ಟನ್ನು ಕೇಳಿ ಪಡ್ಕೊಳ್ತಿದ್ದಾರೆ. ಅವರು ಇಲ್ಲದ ಸಂದರ್ಭದಲ್ಲಿ
ಮುಖ್ಯ ಕಾರ್ಯದರ್ಶಿಯವರಿಗೆ ಅವರ ಪರವಾಗಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಬರ್ತಾರೆ. ಅನಂತರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಏನಿದ್ದಾರೆ ಅವರು ಮುಖ್ಯಮಂತ್ರಿಗಳಿಗೆ ಆ ವರದಿಯನ್ನು ತಲುಪಿಸ್ತಿದ್ದಾರೆ. ಈಗ ಯಾಕಂದರೆ ಆಗಸ್ಟ್ 1 ಮತ್ತು 2 ಮಧ್ಯೆ ಬಹುದೊಡ್ಡ ಡೆವಲಪ್ಮೆಂಟ್ಸ್ ಆಯಿತು. ಒಂದಷ್ಟು ಅನುಮಾನಗಳು, ಯಾಕಂದರೆ ಆ ದಾಖಲೆಗಳೇ ಇಲ್ಲ ಅನ್ನುವಂತಹ ಪೊಲೀಸ್ ಸ್ಟೇಷನ್ನ ಒಂದು RTI ಉತ್ತರ, ಮತ್ತೊಂದು ಕಡೆ ಮಂಜುನಾಥ್ ಗೌಡ್ರ ಮೇಲೆ ಬಂದಿರುವಂತಹ ಆರೋಪ, SI ಶಿಶಿ ರೂರಲ್ ಸ್ಟೇಷನ್ SI, ಇವೆಲ್ಲದರ ಮಧ್ಯೆ ಎಲ್ಲೋ ಒಂದು ಕಡೆ ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದಕ್ಕೆ ಈ ವಕೀಲರು 4 ಜನ ವಕೀಲರು ಅಲ್ಲಿ ಉತ್ಖನನ ಜಾಗಕ್ಕೆ ಬಂದು ಹೋಗಿ ಅಂತ ಏನು ಅವಕಾಶ ಮಾಡಿಕೊಟ್ಟಿತ್ತು, ವಕೀಲರು ಅತ್ಯಂತ ಖುಷಿಯಿಂದ ಹೊರಗಡೆ ಬಂದರು. ಯಾರವರು? ಅನಾಮಿಕನ ಕಡೆಯವರು, ಮತ್ತು ಯಾರೆಲ್ಲ ಆರೋಪ ಮಾಡಿದ್ದಾರೆ ಅಂಥವರ ಕಡೆಯ ವಕೀಲರೇನಿದ್ದಾರೆ ಅವರು ಬಂದು ಉತ್ಖನನವನ್ನು ನೋಡ್ಕೊಂಡು ಹೊರಗಡೆ ಬರುವಾಗ ಖುಷಿಯಾಗಿ ಬಂದಿದ್ದಾರೆ. ಆದರೆ ಅವರು ಬಾಯಿ ಬಿಟ್ಟಿಲ್ಲ. ಅಲ್ಲಿ ಮಹತ್ವದ ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಏನು 9, 10, 11ರಲ್ಲಿ ಏನು ಗ್ರೀನ್ ಟೆಂಟ್ ಕಟ್ಟಿ ಅವರು ರೆಡಿ ಮಾಡ್ತಿದ್ದಾರೆ, ಅಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿವೆ ಅನ್ನುವಂಥದ್ದಕ್ಕೆ ಪೂರಕವಾಗಿ 9, 10, 11ರಲ್ಲಿ BLR ಪೋಸ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ. 4 ಅಸ್ಥಿಪಂಜರಗಳು ಅನಧಿಕೃತವಾಗಿ ಮಾಹಿತಿ, ಇದು ಅನಧಿಕೃತ ಮಾಹಿತಿ, ಆದರೆ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ. ಆದರೆ 4 ಅಸ್ಥಿಪಂಜರಗಳು ಸಿಕ್ಕಿವೆ ಅನ್ನೋದನ್ನು BLR ಪೋಸ್ಟ್ ಕೂಡ ಹೇಳಿದೆ. ಇದೆಲ್ಲದರ ಮಧ್ಯೆ ಜನ ಕೇಳ್ತಿರುವಂಥದ್ದು, ಆ ಆರೋಪ ಹೊತ್ತಿರುವಂತಹ ಅಧಿಕಾರಿ SI ಮಂಜುನಾಥ್ ಗೌಡ್ರನ್ನ ಯಾಕೆ ಇನ್ನೂ ಇಟ್ಕೊಂಡಿದ್ದೀರಾ, ಹೊರಗಿಟ್ಟು ಬಿಡಿ, ಅಥವಾ ಅವರನ್ನು ತನಿಖೆಯ ತಂಡದಿಂದ ಹೊರಗಿಟ್ಟು ವಜಾಗೊಳಿಸುವಂತಹ ಪ್ರಕ್ರಿಯೆ ಯಾವಾಗ ಮಾಡ್ತೀರಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅಲ್ಲಿಗೆ ಸಿಕ್ಕಿದ್ದು ಒಂದಲ್ಲ, 4ಕ್ಕೂ ಅಧಿಕ ಅಸ್ಥಿಪಂಜರಗಳು ಸಿಕ್ಕಿವೆ. ಆದರೆ SIT ಟೀಮ್ ಗೌಪ್ಯವಾಗಿ ಏನು ತನಿಖೆ ಮಾಡ್ತಿದೆ ಅದನ್ನು ಜಗಜ್ಜಾಹೀರುಗೊಳಿಸ್ತಿಲ್ಲ. ಆದರೆ ಅಚ್ಚುಕಟ್ಟಾಗಿ ಈ ತನಿಖೆ ನಡೀತಿದೆ ಅನ್ನೋದಕ್ಕೆ ಸಾಕ್ಷಿ 4 ಜನ ವಕೀಲರನ್ನು ಕರ್ಕೊಂಡೋಗಿದ್ದು, ಅವರ ಸುಪರ್ದಿಯಲ್ಲಿ ಇನ್ಮೇಲೆ ಭೀಮ ಇರ್ತಾನೆ ಅನ್ನುವಂಥದ್ದು, ಜೊತೆಯಲ್ಲಿ ಸರ್ಕಾರ ತುಂಬ ನಾಜೂಕಾಗಿ ನಿಗಾ ವಹಿಸ್ತಿರುವಂತಹ ಈ ತನಿಖೆಯನ್ನು ದೇಶ ವಿದೇಶ ಕೂಡ ಅತ್ಯಂತ ಶ್ರದ್ಧೆಯಿಂದ ನೋಡ್ತಿದೆ. ಯಾಕಂದರೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಜಗತ್ತಿನಲ್ಲಿ ಇರುವಂತಹ ಎಲ್ಲ ಬಹುಪಾಲು ಜನರ ಒಂದು ಆಸೆ ಇರಾದೆ. ಹಾಗಿದ್ರೆ ಗೌಪ್ಯವಾಗಿ ಏನು SIT ಟೀಮ್ ಮಾಡ್ತಿದೆ ಮತ್ತು ಈ BLR ಪೋಸ್ಟ್ ಏನು ಹೇಳ್ತಿದೆ, 4 ಅಸ್ಥಿಪಂಜರಗಳು ಸಿಕ್ಕಿರಬಹುದು ಅನ್ನೋದನ್ನು ಹೇಳ್ತಿದೆ, ಇವೆಲ್ಲವೂ ಕೂಡ ಪರವಾಗಿಲ್ಲ, ಒಂದು ಒಳ್ಳೆ ರೀತಿಯಲ್ಲಿ ತನಿಖೆ ಹೋಗ್ತಿದೆ ಅನ್ನುವಂತಹ ಸಂದೇಶ ಕೊಡ್ತಿವೆ. ಆದರೆ ವಕೀಲರನ್ನು ಕರ್ಕೊಂಡು ಈ ಸಲ ಉತ್ಖನನ ಜಾಗಕ್ಕೆ ಹೋಯ್ತಲ್ಲ SIT ಟೀಮ್, ಇದು ಒಂದು ಗುಡ್ ಸೈನ್. ಹಾಗಿದ್ರೆ ನ್ಯಾಯ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಏನಿತ್ತು ಆ ದಾರಿಯತ್ತ ಮತ್ತೆ ಹೋಗಬಹುದು. ಅನನ್ಯ ಭಟ್, ಸೌಜನ್ಯ, ವೇದವಲ್ಲಿ ಅಮ್ಮ, ಪದ್ಮಲತಾ ಇಂತಹ ಹೇಳ ಹೆಸರಿಲ್ಲದೆ ಹೋದಂತಹ ಸಮಸ್ತ ತಾಯಂದಿರಿಗೆ, ಹೆಣ್ಣು ಮಕ್ಕಳಿಗೆ, ಅವರ ಆತ್ಮಗಳಿಗೆ ಶಾಂತಿ ಸಿಗುವಂತಹ ಎಲ್ಲ ವಾತಾವರಣ ಅಚ್ಚುಕಟ್ಟಾಗಿ ನಡೀತಿದೆ.